ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮದುವೆ ಎಲ್ಲ ಮುಗೀತು. ನಾವು ಹುಡುಗಿನ ಹುಡುಗಿ ಮನೆ ಕಳಿಸ್ಕೊಟ್ಟಿದ್ವಿ. ಯಾಕಂದರೆ ಮದುವೆ ಮಾಡಿದ್ದು ನಾವಾಗಿರೋದ್ರಿಂದ ಅವ್ರನ್ನ ಹುಡುಗಿ ಮನೆ ಕಳಿಸ್ಕೊಟ್ಟಿದ್ವಿ. ಅದೇ ಅವ್ರನ್ನ ನಾವಿಲ್ಲಿ ನಮ್ಮ ಮನೆಗೆ ಕರ್ಕೊಂಬರ್ಬೇಕಲ್ಲ, ಅದಕ್ಕೋಸ್ಕರ ಹೊರಟಿದ್ದೀವಿ. ಅವ್ರ ಊರು ಸೋಲೂರು. ನಾವು ಹೋಗ್ಬೇಕಾದ್ರೆ ಹಾಗೆ ರೋಡಲ್ಲಿ ಹುಡ ಸಿಕ್ತು, ಹಾಗೆ ಅದನ್ನೊಂದು ವೀಡಿಯೋ ಕ್ಲಿಪ್ ತಗೊಂಡೆ. ನಾವು ಇಲ್ಲಿಂದ ಅವ್ರನ್ನ ಕರ್ಕೊಂಬರಕ್ಕೆ ಒಂದು 7 ಜನ ಹೊರಟಿದ್ವಿ. ಅಂದರೆ ಅಲ್ಲಿಂದ ಬರ್ಬೇಕಾದ್ರೆ ಇನ್ನಿಬ್ಬರು ಅವರಿಬ್ಬರು ಸೇರಿಕೊಂಡಾಗ 9 ಜನ ಆಗ್ತಾರೆ ಅಂದ್ಬಿಟ್ಟು ನಾವಿಲ್ಲಿಂದ 2 ಕಾರಲ್ಲಿ ಹೋಗಿದ್ವಿ ಅವ್ರನ್ನ ಕರ್ಕೊಂಬರೋಕ್ಕೆ ಅಂತ. ನಾವು ಸೋಲೂರು ತಲುಪಿದಾಗ 12 ಗಂಟೆ ಆಗಿತ್ತು. ನಾವು ಹೋಗೋಷ್ಟರಲ್ಲಾಗಲೇ ಅವ್ರ ಅತ್ತಿಗೆದಿರೆಲ್ಲ ಸೇರ್ಕೊಂಡು ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು. ಇವ್ರು ಅಡುಗೆ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ನಾವು ಕಂಕಣದ ಸೂತ್ಕ ತಗೊಂಬರೋಣ ಅಂದ್ಬಿಟ್ಟು ಹೊರಟ್ವಿ. ಇಬ್ಬರೂ ಕರ್ಕೊಂಡು ಹೊರಟ್ವಿ ಹುಡುಗಿನ. ಅಂದರೆ ಪೂಜೆ ಸಾಮಾನೆಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಎಕ್ಕಡದ ಗಿಡ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಅವರಿಬ್ಬರು ಕಾಲಲ್ಲಿ ಇದ್ದಿದ್ದನ್ನ ತೆಗೆದುಬಿಟ್ಟು ಅಲ್ಲಿಗೆ ಕಟ್ಸೋ ಅಂಥದ್ದು. ಇದನ್ನು ಯಾಕೆ ನಾವು ಇಷ್ಟು ಬೇಗ ಮಾಡಿದ್ವಿ ಅಂತ ಅಂದರೆ, ನಮ್ಮೂರಲ್ಲಿ ನಾವು ಪ್ರತಿ ವರ್ಷವೂ ಶನ್ಮಾತ್ಮನ ಕತೆ ಓದಿಸ್ತೀವಿ. ಅಂದರೆ ಕಾರ್ತಿಕ ಮಾಸದಲ್ಲಿ ನಾವು ಕತೆ ಓದಿಸ್ತೀವಿ. ಅದಕ್ಕೋಸ್ಕರ ಬೇಗ ಸೂತ್ಕ ತಗೊಂಡ್ವಿ. ಅವ್ರ ಮನೇಲಿ ಒಬ್ಬಟ್ಟು, ಕಾಳು ಪಲ್ಯ, ಕೋಸಂಬರಿ, ಅನ್ನ ಸಾರು ಎಲ್ಲ ತುಂಬ ಚೆನ್ನಾಗಿತ್ತು. ಅಡುಗೆ ಎಲ್ಲ ಊಟ ಎಲ್ಲ ಮುಗಿಸಿ ನಾವು ಹೊರಡೋಣ ಅಂತ ಹೊರಟ್ವಿ. ಅಲ್ಲಿಂದ ಹೊರಡಬೇಕಾದ್ರೆ ಹುಡುಗಿ ಮನೆಯಿಂದ ಹುಡುಗಿಗೆ ಮಡ್ಲಕ್ಕಿ ತುಂಬ್ತಾರೆ. ಹಾಗೆ ನಾವು ಹೋಗಿದ್ವಲ್ಲ, ನಮಗೂ ಕೂಡ ಮಡ್ಲಕ್ಕಿ ತುಂಬಿದ್ರು ಅವರು. ಮತ್ತು ಊರಲ್ಲಿ ಅವ್ರಿಗೆ ರಿಲೇಷನ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಹುಡುಗಿಗೆ ಮಡ್ಲಕ್ಕಿ ತುಂಬಿದ್ರು. ಎಲ್ಲರೂ ಅವಳನ್ನ ಕಳಿಸ್ಕೊಡ್ಬೇಕಾದ್ರೆ ಪ್ರತಿಯೊಬ್ಬರು ಅಳ್ತಾಯಿದ್ರು. ಅವಳು ಕೂಡ ತುಂಬ ಬೇಜಾರಲ್ಲಿದ್ಲು. ಅವ್ರ ಊರಲ್ಲಿರೋ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕೈ ಮುಗಿಸ್ಬಿಟ್ಟು ಹುಡುಗಿನ ಕರ್ಕೊಂಡು ನಮ್ಮೂರ ಕಡೆಗೆ ಹೊರಟ್ವಿ. ನಾವು ಹೊರಡೋಷ್ಟರಲ್ಲಿ ಆಗಲೇ ಒಂದು 3 ಗಂಟೆ ಆಗಿತ್ತು. ನಾವು ನಮ್ಮೂರು ಕತ್ರಗುಪ್ಪೆಗೆ ತಲುಪೋಷ್ಟರಲ್ಲಿ ಸಂಜೆ 5:15 ಆಗೋಗಿತ್ತು. ಹಾಗೆ ಡೈರೆಕ್ಟ್ ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಫಸ್ಟು ನಮ್ಮ ಊರಲ್ಲಿರೋ ಮಾರಮ್ಮ ದೇವಸ್ಥಾನಕ್ಕೆ ಮತ್ತು ಆಂಜನೇಯನ ದೇವಸ್ಥಾನದಲ್ಲಿ ಹುಡುಗಿ ಹತ್ರ ಪೂಜೆ ಮಾಡಿಸಿ ನಮ್ಮ ಮನೆಗೆ ಕರ್ಕೊಂಡು ಹೊರಟ್ವಿ. ನಮ್ಮ ಮನೆಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಅಲ್ಲಿ ನಾನು ಅವ್ರಿಗಿತಿ ಆಗಲೇ ಆರತಿ ತಟ್ಟೆ ರೆಡಿ ಮಾಡಿಟ್ಕೊಂಡಿದ್ಲು. ಅವರಿಬ್ಬರನ್ನ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋದಕ್ಕೋಸ್ಕರ. ಇಬ್ರಿಗೂ ಆರತಿ ಎಲ್ಲ ಮಾಡಾದಮೇಲೆ ಅವಳ ಹತ್ರ ಹೊಸ್ಲು ಪೂಜೆ ಮಾಡಿಸಿದ್ವಿ ನಾವು. ಫಸ್ಟು ನಮ್ಮ ಮನೆಗೆ ಬರಬೇಕಾದ್ರೆ ಅವಳು ಬಲಗಾಲಿಟ್ಟು ಒಳಗೆ ಬರಬೇಕಾಯಿತು. ಇಷ್ಟು ದಿನ ಮೊಮ್ಮಗಳಾಗಿ ನಮ್ಮ ಮನೆಗೆ ಬರ್ತಾಯಿದ್ಲು. ಈ ಸರಿ ಅವಳು ಸೊಸೆಯಾಗಿ ನಮ್ಮ ಮನೆಗೆ ಬರ್ತಾಯಿದ್ದಾಳೆ. ಅದು ಒಂಥರ ನಮಗೂ ಖುಷಿನೇ. ಇಬ್ಬರು ಬಲಗಾಲಿಟ್ಟು ಒಳಗಡೆಗೆ ಬಂದರು. ನಾವಿಲ್ಲೂ ನಮ್ಮ ಮನೇಲೂ ಕೂಡ ಒಬ್ಬಟ್ಟು, ಅನ್ನ ಸಾರು, ಕೋಸಂಬರಿ, ಕಾಳು ಪಲ್ಯ ಎಲ್ಲ ನಾವು ಮಾಡ್ಕೊಂಡಿದ್ವಿ. ಹಾಗೆ ದಾಸಪ್ಪನ ಪೂಜಿಸ್ಬೇಕಾಗಿತ್ತು. ದಾಸಪ್ಪನ ಪೂಜಿಸೋಕೆ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಅಡುಗೆನೂ ಎಲ್ಲ ಮುಗೀತು. ಎಲ್ಲ ದಾಸಪ್ಪನ ಎಣ್ಣೆಗೆ ಏನೇನು ಇಡಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅವರೆಲ್ಲ ರೆಡಿ ಮಾಡಿ ಇಡೋಷ್ಟರಲ್ಲಿ ನಾವು ನಾಮ ಎಲ್ಲ ಹಾಕಿಸ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲರೂ ನಾಮ ಹಾಕಿಸ್ಕೊಂಡ್ವಿ. ನಾವೆಲ್ಲ ಒಟ್ಟಿಗೆ ಸೇರ್ತೀವಿ ಅಂತಂದರೆ ನಮ್ಮದೊಂದು ಸ್ವಲ್ಪ ದೊಡ್ಡ ಕುಟುಂಬನೇ ಆಗುತ್ತೆ. ಇಷ್ಟು ಪೂಜೆ ಮಾಡೋದಕ್ಕೆ ಅಂತ ಎಲ್ಲನೂ ಬಡಿಸಿ ದಾಸಪ್ಪ ಅವ್ರು ಪೂಜೆ ಮಾಡಿದ್ರು. ಅದಾದಮೇಲೆ ನಾವು ಎಲ್ಲರೂ ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಬೇಗ ಮನೆ ದೇವ್ರುಗಳಿಗೆಲ್ಲ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗೆ ಎಲ್ಲರೂ ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೆ ದೇವ್ರಿಗೆ ಹೊರಟ್ವಿ. ನಮ್ಮ ಕಾರಲ್ಲಿ ಕುಶ, ಚಂದು, ರಮ್ಯಾ, ಹಾರ್ದಿಕ್, ಹರ್ಷಿಕ್, ನಾನು ನಮ್ಮ ಮನೆಯವರು ಹೊರಟ್ವಿ. ಹಿಂದೆಗಡೆ ಕಾರಲ್ಲಿ ನಮ್ಮ ಅಂಕಲ್ಲು, ಆಂಟಿ ಮತ್ತು ನನ್ನ ಮೈದನ ಹೆಂಡ್ತಿ ಮತ್ತು ಮಕ್ಕಳು ಎಲ್ಲರೂ ಇನ್ನೊಂದು ಕಾರಲ್ಲಿ ಬಂದರು. ನಾವು ಮೊದಲು ಹೋಗಿದ್ದು ಕೋಟೆ ಬೆಟ್ಟದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ನಮ್ಮ ಮನೆಯವ್ರ ಪೂಜೆ ಸಾಮಾನೆಲ್ಲ ನಾಗಮಂಗ್ಲಕ್ಕೆ ಹೋಗಿ ತರ್ತೀನಿ, ನೀವು ಮೆಟ್ಲು ಹತ್ಕೊಂಡು ಹೋಗ್ತಾಯಿರಿ ಅಂತ ಇಲ್ಲಿ ಕೆಳಗೆ ಇಳಿಸ್ಬಿಟ್ಟು ಹೋದರು. ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡ್ಕೊಂಡ್ವಿ. ಹಾರ್ದಿಕ್ ಹರ್ಷಿಕಂತೂ ನಾನು ಫಸ್ಟು ಅಂತ ಇಬ್ಬರು ಓಡೋಕ್ಕೆ ಶುರು ಮಾಡಿಕೊಂಡ್ರು. ಬಟ್ ನನಗಂತೂ ಸುಸ್ತಾದಂಗೆ ಆಗೋಯ್ತು ಮೆಟ್ಲು ಹತ್ತಷ್ಟರಲ್ಲಿ. ಬೆಟ್ಟದಿಂದ ಕೆಳಗೆ ನೋಡಿದ್ರೆ ಸುತ್ತಮುತ್ತ ಊರುಗಳೆಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾನು ಹಾರ್ದಿಕ್ ಹರ್ಷಿಕ್ ಕೇಳ್ತಾಯಿದ್ದೆ, ಇಲ್ಲಿ ನಮ್ಮೂರೆಲ್ಲಿದೆ ಗೊತ್ತಾ, ತೋರಿಸಿ ನೋಡೋಣ ಅಂತ. ಅವ್ರು ಅದು ಅಮ್ಮ ಅದು ಅಮ್ಮ ಇದು ಅಂತ ಇದ್ರು. ಬಟ್ ನನಗೆ ಗೊತ್ತಿರಲಿಲ್ಲ ಅಲ್ಲಿ ನಮ್ಮೂರು ಯಾವುದು ಅಂತ. ಹಾಗೆ ನೋಡ್ತಾ ದೇವಸ್ಥಾನದ ಹತ್ರ ಹೋದ್ವಿ. ಫಸ್ಟು ನರಸಿಂಹಸ್ವಾಮಿ ಕೈ ಮುಕ್ಕೊಂಡ್ವಿ. ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋದ್ವಿ. ನಾವು ಒಳಗಡೆ ಹೋಗೋಷ್ಟರಲ್ಲಿ ಪುರೋಹಿತರು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನರಸಿಂಹಸ್ವಾಮಿ ದೇವರಿದು ನೋಡಿ. ನಾವು ಹೋದ್ಮೇಲೆ ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ನಾಮ ಎಲ್ಲ ಇಟ್ಟು ತಾಯ್ತ ಎಲ್ಲ ಕಟ್ಟಿಸ್ಕೊಂಡು ಹಾಗೆ ನಮಗೆ ಕಾರ್ಗಳೆಲ್ಲ ತಂದಿದ್ವಲ್ಲ, ಕಾರ್ಗೆಲ್ಲ ಪೂಜೆ ಮಾಡಿಸ್ಕೊಂಡ್ವಿ ಪುರೋಹಿತರ ಹತ್ರ. ಹಾಗೆ ಒಂದು ಫ್ಯಾಮಿಲಿ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು. ಎಲ್ಲರೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ದು ತುಂಬ ಖುಷಿ ಆಯಿತು. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನಾವು. ನೆಕ್ಸ್ಟ್ ಹೊರಟಿದ್ದು ನಾವು ಚಿಕ್ಕನಳ್ಳಿ ದೇವ್ರಿಗೆ. ಚಿಕ್ಕನಳ್ಳಿಲಿ ನಮ್ಮ ಮನೆ ದೇವರಿದೆ, ವೆಂಕಟರಮಣ ಸ್ವಾಮಿ ಮತ್ತು ಹೆಣ್ಣು ದೇವರು ತಾಳೆಕಟ್ಟಮ್ಮ ಅಂತ ಇದೆ. ತಾಳೆಕಟ್ಟಮ್ಮ ಮತ್ತು ಹುಚ್ಚಮ್ಮ ಅಂತಾರೆ. 2 ದೇವ್ರುಗಳಿಗೂ ಹೋಗಬೇಕಾಗಿತ್ತು. ನೆಕ್ಸ್ಟ್ ಅಲ್ಲಿಗೆ ಹೊರಟ್ವಿ ನಾವು. ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ತಾಳೆಕಟ್ಟಮ್ಮ ದೇವಸ್ಥಾನದ್ದು ಓಪನ್ ಇರಲಿಲ್ಲ ಬಾಗಿಲು. ನಾವು ಪೂಜಾರರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳಿದ್ವಿ. ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು. ಸರಿ ನಾವು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಬೇಕಲ್ಲ ಅಂದ್ಬಿಟ್ಟು ನಾವೇ ಇಲ್ಲೆಲ್ಲರೂ ಹೊರಗಡೆ ಗೇಟಲ್ಲೇ ಎಲ್ಲ ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟೊತ್ತಿಗಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಓಪನ್ ಇತ್ತು. ಸರಿ ಅಲ್ಲಿ ಹೋಗೋಣ, ಅಲ್ಲಿ ಪೂಜೆ ಮುಗಿಸ್ಕೊಂಬರೋಣ ಅಂತ ಎಲ್ಲರೂ ಹೋದ್ವಿ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು
ನಾವಿಲ್ಲಿ ಹೆಣ್ಣು ಗಂಡು ಕೈಲಿ ಮಡ್ಲಕ್ಕಿ ತೊಗೊಂಬಂದಿದ್ವಿ. ಮಡ್ಲಕ್ಕಿ ಕೊಡಿಸ್ಬೇಕಾಗಿತ್ತಲ್ಲ ಎಲ್ಲ ದೇವ್ರುಗಳಿಗೂ. ಹಾಗೆ ಮಡ್ಲಕ್ಕಿ ಎಲ್ಲ ಕೊಟ್ವಿ. ಇಲ್ಲೂ ಅಷ್ಟೇ ವೆಂಕಟರಮಣ ಸ್ವಾಮಿ ದೇವ್ರದ್ದು ದರ್ಶನ ಎಲ್ಲ ಚೆನ್ನಾಗಾಯಿತು. ಪೂಜೆನೂ ಕೂಡ ಚೆನ್ನಾಗಾಯಿತು. ನಾವಿಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ತಾಳೆಕಟ್ಟಮ್ಮ ದೇವಸ್ಥಾನದ್ದು ಬಾಗಿಲು ಓಪನ್ ಮಾಡಿದ್ರು ಪುರೋಹಿತರು ಬಂದು. ಸರಿ ಇನ್ನೇನು ಬಾಗಿಲು ಓಪನ್ ಆಯ್ತಲ್ಲ, ದೇವಿ ದರ್ಶನ ಮಾಡಿಕೊಂಡೇ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಪುನಃ ಅಲ್ಲೂ ಎಲ್ಲ ಪೂಜೆ ಮಾಡಿಸ್ಕೊಂಡ್ವಿ ದೇವ್ರಿಗೆ. ದೇವ್ರ ದರ್ಶನ ಕೂಡ ಇಲ್ಲೂ ಚೆನ್ನಾಗಾಯಿತು. ಇಲ್ಲೂ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಸರಿ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹನುಮಾಪುರದ ಮಾರಮ್ಮನ ಕಡೆ ದೇವಸ್ಥಾನಕ್ಕೆ ಹೊರಟ್ವಿ. ಆದರೆ ನಾವಿಲ್ಲಿ ಹೋಗಿ ತಲುಪೋಷ್ಟರಲ್ಲಿ ಪುರೋಹಿತರು ಹೊರಟೋಗ್ಬಿಟ್ಟಿದ್ರು. ಸರಿ ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ, ಬರ್ತೀರಾ ಪೂಜೆ ಮಾಡ್ಕೊಡೋಕ್ಕೆ ಅಂತ. ಇಲ್ಲ, ನೀವೇ ಮಾಡ್ಕೊಂಡೋಗಿ, ನಮಗೆ ಟೈಮ್ ಆಗುತ್ತೆ ಅಂತ ಅಂದರು. ಸರಿ ಅಂದ್ಬಿಟ್ಟು ಅಲ್ಲೂ ಆಂಜನೇಯನ ದೇವಸ್ಥಾನವೂ ಇದೆ, ಅಲ್ಲೂ ಎಲ್ಲದಕ್ಕೂ ಹೋಗಿ ಆಚೆ ಕಡೆಯಿಂದನೇ ಎಲ್ಲ ಕೈ ಮುಕ್ಕೊಂಡು ಅಲ್ಲೂ ಮಡ್ಲಕ್ಕಿ ಎಲ್ಲ ಆಚೆ ಇಟ್ವಿ. ಅವ್ರು ತೊಗೊತಾರೆ ಆಮೇಲೆ ಬಂದು ಅಂತ. ಸರಿ ಇಲ್ಲಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಶನ್ಮಾತ್ಮನ ಕತೆಗೆಲ್ಲ ರೆಡಿ ಮಾಡಿದರು. ಇಲ್ಲೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ವಿ. ನಾವು ಮಧ್ಯಾಹ್ನನೇ ಬಂದ್ವಲ್ಲ, ಎಲ್ಲರೂ ಸೇರ್ಕೊಂಡು ಅಡುಗೆ ಎಲ್ಲ ಮಾಡಿ ಊರವ್ರಿಗೆಲ್ಲರೂ ಊಟಕ್ಕೆ ಕರೆದಿದ್ವಿ. ಎಲ್ರದ್ದು ಊಟ ಮುಗಿಸ್ಕೊಂಡು ಪೂಜೆ ಶುರು ಆಯಿತು. ಪೂಜೆಗೆ ನಾವು ಹೊಸ ಗಂಡು ಹೆಣ್ಣನ್ನೇ ಕೂರಿಸಿದ್ವಿ. ಅಂದರೆ ಚಂದು ಮತ್ತು ಕುಶನ್ನ ಇಬ್ಬರೂ ಪೂಜೆ ಕೂರಿಸಿದ್ವಿ. ಶನ್ಮಾತ್ಮನ ಕಥೆನೂ ಅಷ್ಟೇನೆ ತುಂಬ ಚೆನ್ನಾಗಾಯಿತು. ಪ್ರತಿ ವರ್ಷ ಶನ್ಮಾತ್ಮನ ಕತೆ ಓದಿಸಿದಾಗ ನಾನು ಮತ್ತು ನಮ್ಮ ಮನೆಯವ್ರ ಪೂಜೆ ಕೂತ್ಕೊತಾ ಇದ್ವಿ. ಈ ವರ್ಷ ಹೊಸದಾಗಿ ಮದುವೆ ಗಂಡು ಹೆಣ್ಣಿದಾರಲ್ಲ ಅಂದ್ಬಿಟ್ಟು ಅವ್ರನ್ನ ಕೂರಿಸೋಣ ಅಂದ್ಬಿಟ್ಟು ನಾವು ಕೂರಿಸಿದ್ವಿ. ಯಾಕಂದರೆ ನನಗೂ ಸ್ವಲ್ಪ ಕಾಲು ಆಪ್ರೇಷನ್ ಆಗಿತ್ತು, ನಾನು ಚಪ್ಪಲು ಮಟ್ಟೆ ಹಾಕೊಂಡು ಕೂತ್ಕೊಳ್ಳೋಂಗಿರಲಿಲ್ಲ. ಅದಕ್ಕೋಸ್ಕರ ಸರಿ ಅವರಿಬ್ರನ್ನೇ ಕೂರಿಸೋಣ, ಹೇಗೂ ಹೊಸ ಮದುವೆ ಗಂಡು ಹೆಣ್ಣಲ್ವಾ ಅಂದ್ಬಿಟ್ಟು ಅವರಿಬ್ರನ್ನೇ ಕೂರಿಸಿದ್ವಿ. ಪೂಜೆ ಕೂತ್ಕೊಳ್ಳೋರು ಇಬ್ಬರು ಉಪವಾಸ ಇರ್ತಾರೆ. ಅವರು ನವಗ್ರಹ ಪೂಜೆ ಆದಮೇಲೆ ಊಟ ಮಾಡಬೇಕು, ಅವ್ರಿಗೆ ಅಂತ ಇಬ್ಬರಿಗೆ ಎತ್ತಿಟ್ಟಿದ್ವಿ. ಪೂಜೆ ಅಷ್ಟೇ, ಇಲ್ಲೂ ಅಷ್ಟೇ ಚೆನ್ನಾಗಾಯಿತು ಪೂಜೆ ಎಲ್ಲ. ಕತೆ ಎಲ್ಲ ಕೇಳೋದಕ್ಕೆ ಒಂದು ಸ್ವಲ್ಪ ಜನ ಎದ್ದಿದ್ವಿ ಅಷ್ಟೇನೆ. ಮೊದಲೆಲ್ಲ ಕತೆ ಕೇಳೋದಕ್ಕೆ ತುಂಬ ಜನ ಬರ್ತಾಯಿದ್ರು, ಬಟ್ ಈಗೆಲ್ಲ ಅಷ್ಟೊಂದು ಜನ ಬರಲ್ಲ. ಮನೆ ಮಂದಿಗಳೇ ಕತೆಗಳನ್ನ ಕೇಳ್ತೀವಿ ಅಷ್ಟೇನೆ. ಪೂಜೆ ಎಲ್ಲ ಮುಗ್ದು ಮಹಾಮಂಗಳಾರತಿ ಆಗೋಷ್ಟರಲ್ಲಿ ಬೆಳಗಿನ ಜಾವ 5:30 ಆಗಿತ್ತು. ಕತೆ ಎಲ್ಲ ಚೆನ್ನಾಗಾಯಿತು. ನಾವು ಇದೆಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ನಾವು ಬೆಳಗಿನ ಜಾವ ಎಲ್ಲ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿದ್ರು, ಅವ್ರನ್ನೆಲ್ಲ ಎದ್ದೇಳಿಸ್ಕೊಂಡು ಬೆಳಗಿನ ಜಾವ ನಾವು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.